ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. 2 ಆಲೂಗೆಡ್ಡೆಗೆ ಸಣ್ಣದಾಗಿ ಹಚ್ಚಿರೋ 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಜೊತೆಗೆ ಚೆನ್ನಾಗಿ ಹಚ್ಚಿರುವಂಥ ಪುದೀನ ಸೊಪ್ಪು ಹಾಕೊಳ್ಳೋದನ್ನ ಮರಿಬೇಡಿ. ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗೋ ಹಾಗೂ ಈ ಮಳೆಗಾಲದಲ್ಲಿ ಮನೆ ದೊಡ್ಡವರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಆ ಥರ ಒಳ್ಳೆ ವಂಡರ್ಫುಲ್ ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ 4 ಬ್ರೆಡ್ ಸ್ಲೈಸ್ ತೊಗೊಂಡು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಬಟ್ಲಿಗೆ 1 ಕಪ್ ಆಫು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಉಪ್ಪು, ಓಂಕಾಳು, ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಈ ಥರ ಗಂಟಿಲ್ದಂಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೀವು ಹೆಂಗೋ ಮಳೆ ಬರ್ತಾ ಇದೆ, ಈವ್ನಿಂಗ್ ಟೈಮಲ್ಲಿ ಇದನ್ನು ಟ್ರೈ ಮಾಡಿ. ನನಗಂತೂ ತುಂಬ ಗ್ಯಾರಂಟಿ ಇದೆ. ಮಕ್ಳಿಗೂ ಹಾಗೂ ಮನೆಯಲ್ಲಿ ಆಫೀಸಿಂದ ಬರೋ ಎಲ್ಲರಿಗೂ ಸಂಜೆ ಇದನ್ನು ಒಂದು ಸ್ವಲ್ಪ ಟೀನೋ ಕಾಫಿನೋ ಜೊತೆಗೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ನೀವು ನೋಡ್ದಂಗೆ ನಾನು ಆಲೂಗೆಡ್ಡೆ ಮಿಕ್ಸ್ಚರ್ನ ಬ್ರೆಡ್ ಮಧ್ಯದಲ್ಲಿ 2 ಬ್ರೆಡ್ ಮಧ್ಯದಲ್ಲಿ ಹಾಕ್ಕೊಂಡು ಕಡಲೆ ಹಿಟ್ಟು ಮಿಕ್ಸ್ಚರಲ್ಲಿ ಅದ್ದಿ ಈ ಥರ ಕಾಯ್ದಿರೋ ಎಣ್ಣೆ ಒಳಗೆ ಹಾಕಿದೆ. ಸೂಪರಾಗಿರೋ ಬ್ರೆಡ್ ಪಕೋಡ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಆಮೇಲೆ ಒಂದು 10 ನಿಮಿಷದೊಳಗಡೆ ಆಲೂಗೆಡ್ಡೆ ಬೆಂದಿರೋದಿದ್ರೆ 10 ನಿಮಿಷದೊಳಗಡೆ ಯಾರು ಗೆಸ್ಟ್ ಬಂದ್ರೂ ಇದನ್ನು ನೀವು ಮಾಡಿಕೊಟ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಹಾಕಿರೋದ್ರಿಂದ ಅದು ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಾಟ್ ಮಸಾಲ ಪುದೀನದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಕಿ ಟ್ರೈ ಮಾಡಿ ನೋಡಿ. ನಾನು ಮಾಡ್ತಾ ಇರೋ ಈ ವಿಡಿಯೋಸು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನೋಡಿ ಹಾಗೆ ಮಾತಾಡ್ತಾ ಮತ್ತೆ 3ನೇ ಪೀಸನ್ನು ಹಾಕಿದೆ. ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಚೆನ್ನಾಗಿ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಮಳೆಗಾಲದಲ್ಲಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಕ್ಳಿಗೆ ಮಾಡಿಕೊಡಿ, ಅವ್ರು ಡೆಫಿನೆಟಾಗಿ ಇನ್ನೂ ಒಂದು ಸತಿ ಮಾಡಿಕೊಡಮ್ಮ ಅಂತ ಕೇಳ್ತಾರೆ. ಆಮೇಲೆ ನಾನು ಮುಂದೆ ಏನು ಮಾಡಿದೆ, ಆಲೂಗೆಡ್ಡೆ ಮಿಕ್ಸ್ಚರು ಮತ್ತು ಕಡಲೆ ಹಿಟ್ಟು ಮಿಕ್ಸ್ಚರ್ ಮಿಕ್ಕಿತ್ತಲ್ಲ, ಎಲ್ಲ ಕಿಡ್ಸ್ ಫೇವ್ರೆಟ್ಟು ಆಲೂ ಬೋಂಡ ಮಾಡಿದೆ. ಅದು ಅಂತೂ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಟ್ರೈ ಮಾಡಿ. ಸಿಂಪಲ್ಲೇ ಎಲ್ಲರಿಗೂ ಬರುತ್ತೆ. ಬಟ್ ನಾವು ಇದನ್ನು 1 ಬ್ಯಾಟರು 1 ಮಿಕ್ಸ್ಚರಿಂದ 2 ಡಿಶ್ ಮಾಡಿದ್ರೆ 2 ಡಿಫ್ರೆಂಟ್ ವೆರೈಟಿ ಆಗುತ್ತಲ್ವ. ಸೊ ಚೆನ್ನಾಗಿರುತ್ತೆ ಎಲ್ಲರಿಗೂ ತಿನ್ನೋಕ್ಕೆ. ಇದ್ರ ಜೊತೆ ಗ್ರೀನ್ ಚಟ್ನಿನೋ ಇಲ್ಲ ಟೊಮೆಟೊ ಸಾಸ್ ಕೊಟ್ಟರು ಸಾಕಾಗುತ್ತೆ. ಸೂಪರ್ ಟೇಸ್ಟಿಯಾಗಿರೋ ಬ್ರೆಡ್ ಪಕೋಡ ಮತ್ತು ಆಲೂ ಬೋಂಡ ಒಂದೇ ಮಿಕ್ಸ್ಚರು, ಒಂದೇ ಹಿಟ್ಟಿನ ಮಿಕ್ಸಿಯಿಂದ ರೆಡಿ ಆಯಿತು. ನಿಮಗೆ ಬೇಕು ಅಂದರೆ ಸರ್ವ್ ಮಾಡಬೇಕಾದ್ರೆ ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ.